ಅತ್ಯಂತ ಅವ್ರು ಹೇಳಂತದ್ದು ಹೇಳ್ಬೇಕಾಗ್ತದೆ. ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ವಿರೋಧ ಪಕ್ಷದ ನಾಯಕರಿಗೆ. ನೋಡಿ, ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಅದು ಸರಿ. ಆದರೆ ಕೆಲವು ಸಾರಿ ತಪ್ಪು ಪ್ರಶ್ನೆಗಳನ್ನ ನಮ್ಮ ಸರ್ಕಾರದ ಮೇಲೆ ಹಾಕಿದಾಗ ಅವ್ರು ಡಿಫೆಂಡ್ ಮಾಡ್ಕೋಬೇಕೋ ಬೇಡವೋ? ನೀವು ಹಿಂಗೆ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಪರಿಹಾರ ಕೊಡ್ಲೇ ಇಲ್ಲ ಅಂದ್ರೆ ತಪ್ಪಾಗಲ್ವಾ? ನೋಡಿ, ದೇರ್ ಆರ್ SDMF, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಇದೆ. ದೇರ್ ಇಸ್ ಎ ರೇಷಿಯೋ. ಸ್ಟೇಟ್ ಗೌರ್ಮೆಂಟ್ 25% ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಸ್ವಲ್ಪ ಹಣ ಕೊಡುತ್ತೆ. ಅದಲ್ಲದೆ ಎಕ್ಸ್ಟ್ರಾ ಹಣವನ್ನು ಕೂಡ ನಮ್ಮ ರಾಜ್ಯ ಬೊಕ್ಕಸದಿಂದ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರವನ್ನು ಕೊಟ್ಟಿದ್ದಾರೆ. ಆದರೆ ಹ್ಯೂಜ್ ವ್ಯಾಲ್ಯೂಮ್ ಇದ್ದಾಗ ದೇರ್ ಇಸ್ ಎ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೊಡಲೇಬೇಕಾಗ್ತದೆ ಕೇಂದ್ರ ಸರ್ಕಾರ. ಅದಕ್ಕೆ ಮುಖ್ಯಮಂತ್ರಿಗಳು ಸ್ವತಃ ಪ್ರಧಾನಮಂತ್ರಿಗಳನ್ನ ಅಲಾಂಗ್ ವಿತ್ ರೆವಿನ್ಯೂ ಮಿನಿಸ್ಟರ್ ಭೇಟಿ ಮಾಡಿ ದೇ ಹ್ಯಾವ್ ಗಿವನ್ 2 ಮೆಮೊರಂಡಮ್ಸ್. ಒಂದು, ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರ ಕೊಡಬೇಕಾದದ್ದು, ಇನ್ನೊಂದು ನಮ್ಮ ರಾಜ್ಯದ ಆಸ್ತಿ ಪಾಸ್ತಿ ಸಾರ್ವಜನಿಕ ಹಾನಿಯಾಗಿದ್ದು ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನವರೆಗೂ ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ಲ. ಅದನ್ನ ಕೊಡಿಸಿ ಅಂತ ನಾನು ವಿರೋಧ ಪಕ್ಷಕ್ಕೆ ಮನವಿ ಮಾಡ್ತೇನೆ. ಪ್ಲೀಸ್ ದಯವಿಟ್ಟು ಕೊಡಿಸಿ ಅದನ್ನ. ಪರಿಹಾರ ಅಶೋಕ್ ಅವ್ರು ನಿಂದಿಸ್ಕೊಂಡೆ ಕೊಡ್ರಿ, ಕೇಂದ್ರ ಸರ್ಕಾರದಿಂದ ಕೊಡಿಸಿದ್ರೆ. ಮಾನ್ಯ ಸಭಾಧ್ಯಕ್ಷರೇ, ಎಲ್ರಿಗೂ ಮಾತಾಡಿ, ರಾಯರೆಡ್ಡಿಗೆ ಹೇಳಿದ್ರೆ ಸರಿಗಿದೆ ಅಂತ, ಎಲ್ರದ್ದು ಸರಿ ಇದೆ ಅಂತ ನೀವು ಕೂತ್ಕೊಂಡು ರಕ್ಷಣೆ ಮಾಡಿ ಅವ್ರನ್ನ. ಸಮಾಧಾನ ಕೂತಿದ್ದಾರೆ ರಕ್ಷಣೆ ಅವಕಾಶ ಕೊಟ್ಟಮೇಲೆ ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ. ಯಾರು ಮಾತಾಡಬಾರ್ದು, ಅಲ್ಲಿ ಸಮಯ ಇದೆ, ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಪಕ್ಷದ ನಾಯಕರು ಮಾತಾಡ್ತಾರೆ. ನೀವು ಸರಿಯಾದ ಔಷಧ ನಡೆಸಿಲ್ಲ. ವಿರೋಧ ಪಕ್ಷದ ಒಂದು ಜನತೆ ಗೌರವ, ನಮಗೂ ಕೊಡ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಎಲ್ಲರೂ ಇದ್ರೆ ಕೊಟ್ಟಿವಿ ಅಂತ ಹೇಳಿ. ಒಂದ್ ಕೆಲಸ ಮಾಡೋಣ, ಹೇಳಿ. ಅವ್ರ ಕಡೆ ಇಷ್ಟೆಲ್ಲ ಅಧಿಕಾರಿಗಳು ಅದಾರ, ಎಲ್ಲ ಅವ್ರಿಗೆ NGO ಗಿಂಜುಗಳು ಅಡ್ವೈಸ್ ಮಾಡೋರು ಅದಾರ. ನಮ್ಮ ವಿರೋಧ ಪಕ್ಷ ನಾಯಕರು ಏನ್ ಮಾತಾಡ್ಬೇಕಂತ ಅವ್ರು ಬರೆದು ಕೊಟ್ಬಿಡ್ಲಿ, ಅದನ್ನ ಮಾತಾಡ್ತಾರೆ. ಬೇಡ, ಅವ್ರೇನ್ ಹೇಳ್ತಾರ ಅದನ್ನ ಮಾತಾಡ್ತಾರೆ. ನಮ್ಮ ವಿರೋಧ ಪಕ್ಷ ಮಾತಾಡ್ತೀರಿ ಮತ್ತೆಲ್ಲ ನೀವು ಮಾತಾಡ್ಬೇಕು. ನೀವು ಜನರಿಗೆ ತಾವು ಕಷ್ಟದಿಂದ ಮ್ಯಾಲ್ ಬಂದವ್ರದಿರಿ. ಮಳಿ ಆಗಿ ಎಲ್ಲಾರ ಮನಿ ಬಿದ್ದಾಗ ಎಂತ ಕಷ್ಟ ಇದ್ರು ಕೂಡ ಯಡಿಯೂರಪ್ಪನವ್ರು 5 ಲಕ್ಷ ರೂಪಾಯಿ ಒಂದ್ ಮನಿ ಕೊಟ್ರ ಆ ಟೈಮ್ದಾಗ. ಈ ಸರ್ಕಾರ ಅದನ್ನ ಹೇಳತ್ತಾರ ಅವರು. 2.5 ವರ್ಷ ನೀವೇನ್ ಮಾಡಿರಂತೀರಿ ಉತ್ತರದಾಗ ಹೇಳ್ರಿಲ್ಲ. ಹೇಳಿ ಅವರು ಮನೆ ಫ್ಲಡ್ ಬಂದು ಮನ್ಯಾಗ ನೀರ್ ಹೊತ್ತಿದ್ರೆ ಎಲ್ಲಾರ್ಗು ಒಮ್ಮೆಲ್ಗೆ 10,000 ರೂಪಾಯಿ ಹೋದಲ್ ಕೊಟ್ರು. ಬಿದ್ದು ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಟ್ರು. ನಮ್ ಸರ್ಕಾರ ನಾವು ಅದನ್ನೆಲ್ಲ ಮಾಡಿದ್ದೀವಿ, ನೀವೇನ್ ಮಾಡಿಲ್ಲಲ್ಲಪ್ಪ ಅಂತ ಹೇಳಿದ್ರೆ ನೀವು ಉತ್ತರ ಕೊಡ್ಬೇಕಾದ್ರೆ ಉತ್ತರ ಕೊಡ್ರಿ. ಅದನ್ನ ಬಿಟ್ಟು ನೀವು ಹಿಂಗ ಮಾತಾಡ್ರಿ ಅಂತ ಆಗ್ತಾ ಇಲ್ಲ. ನಿಮ್ ಸರ್ಕಾರದಿಂದ ಕೊಟ್ಟಿಲ್ಲ, ಅದಕ್ಕೆ ನಾವು ಕೋರ್ಟಿಗೆ ಹೋಗಿ ತಂದ್ವಿ ಅಂತ ಅದನ್ನ ಹೇಳಕತ್ತಿದ್ರು ಅಷ್ಟೇ. ಅವ್ರು ಹಿಂಗ ಮಾಡಿದ್ರಿ ಅಂತ ಹೇಳಿಲ್ಲ. ಅವ್ರೇನ್ ಹಂಗ ಮಾಡ್ರಿ ಅಂತ ಹೇಳಿಲ್ಲ. ಮತ್ ಕೇಳ ತನಕ ಸಮಾಧಾನ ಇರ್ಬೇಕಲ್ಲ. ಜಸ್ಟ್ ಶುರು ಮಾಡ್ಯಾರ ಅವರು. ಆಯ್ತಾಯ್ತು, ಶುರು ಐತಿ. ಈಗ ಶುರು ಮಾಡ್ರಿ. ಅವ್ರಿಗೇನ್ ಪ್ರಶ್ನೆ ಮತ್ತೆ ಉತ್ತರ ಹೇಳ್ಬೇಕಾದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಆಯ್ತು ಬಿಡಿ, ನಮಗ್ ಗೊತ್ತೈತಿ ಮುಖ್ಯಮಂತ್ರಿಗಳ ಮನಸ್ಸಿಗೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಐತಿ. ಅಂದ್ರೂ ಕೂಡ ಕುಂತ ಕೇಳತ್ತಾರ ಅವ್ರು. ಕೇಳಿ ಅವ್ರ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿರ್ತದ, ಅಂದ್ರೂ ಅದನ್ನ ಕೇಳ್ತಿದ್ದಾರೆ. ಕೇಳ್ತಾ ಇದಾರೆ. ಅಧ್ಯಕ್ಷರೇ, ಅವರು ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಸಿಎಂ ಮಾಡ್ಬೇಕಂತಾರೆ, ಉತ್ತರ ಕೂಡ ಶಕ್ತಿ ಇಲ್ವಾ? ರಾಜಕಾರಣ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ ಅಂದ್ರೆ ಏನಾದ್ರು ಒಂದು ಏನ್ ಮಾಡಿಲ್ಲ ಅವ್ರಿಗೆಲ್ಲ ಅವಕಾಶ ಸಿಗ್ಲಿ ಅಂತ ಬಿಟ್ಬಿಡ್ಬೇಕು. ಅವ್ರು ಮಾತಾಡೋ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಎಲ್ಲದಕ್ಕೂ ಮಾತಾಡ್ತಾನೆ ಇದ್ರೆ ನಾನು ಈಗಾಗಲೇ ಈ ಪೀಠದಿಂದ ಅವ್ರಿಗೆ ಮಾತಾಡ್ರಿ ಅಂತ ಉತ್ತರ ಕರ್ನಾಟಕದ ವಿಷಯ ಅಂತ ಹೇಳಿದ್ರೆ ಕಾಂಪಿಟಿಷನ್ ಇದೆ. ಉತ್ತರ ಕೊಡುವಾಗ ಕೊಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡುವಾಗ ಯಾರು ಬೇಡ ಅಂತ ಬರ್ಕೊಳ್ಳಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡುವಾಗ ಯಾರು ಬೇಡ ಅಂತ ಬರ್ಕೊಳ್ಳಿ. ಎಲ್ಲ ನಿಮ್ಮ ಅಧಿಕಾರಿಗಳು ಇದೀರಲ್ಲ, ಅವ್ರ ಕೈ ಬರ್ಸ್ಕೊಳ್ಳಿ ಎಲ್ಲ.